ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್ ತರೋದು ಗಟ್ಟುಗಳು ತರೋದು ಅದಕ್ಕೆ ಏನಂದ್ರೆ 1 ರೂಪಾಯಿಗೆ 20 ಪೈಸೆ ಕೊಡ್ರಿ ಹೆಚ್ಚಿ. 1 ರೂಪಾಯಿಗೆ 20 ಪೈಸೆ ಹೆಚ್ಚು ಕೊಡ್ರಪ್ಪ ನಮಗೆ. ನಾವು ಖಾಲಿ ಚೀಲ ತರಬೇಕು, ನಾವು ಎಲ್ಲ ಮಾಡ್ಬೇಕು. ಎತ್ಕೊಂಡ್ ಬರೋದು ಇಳಿಸೋದು ಎಲ್ಲ ನಮ್ದೇ. ಬರೋದು ಹೆಚ್ಚಾಗಿ ಚೀಲ ವಾಪಸ್ ಕೊಟ್ಟು ಬರೋದು ಎಲ್ಲ ನಾವು ಜವಾಬ್ದಾರಿ ಐತೆ. ಅವ್ರು ಏನು ಮಾಡಕೊಂಡ್ರು ಇದರಿಂದ ಬಹಳ ಸಮಸ್ಯೆ ಆಗುತ್ತೆ. ಒಂದ್ ದಿನಕ್ಕೆ ಎಷ್ಟಾಗ್ತಿತ್ತು ಕೂಲಿ? ಈಗ ಎಷ್ಟು ಬೇಕಂತ ನಮ್ದು ಒಂದು ದಿನಕ್ಕೆ ಬಂದು 500ರಿಂದ ಒಂದು 600-700 ರೂಪಾಯಿ ಆಗ್ತಿತ್ತು. ಈಗ ನಿಮ್ಮ ಈಗ 20% ಅಂದ್ರೆ ಎಷ್ಟಾಗುತ್ತೆ? ಅದಕ್ಕೆ 20% ಅಂದ್ರೆ 1 ರೂಪಾಯಿ 20 ಪೈಸೆ ಅಷ್ಟೇ ಆಗ್ತದೆ. ಎಲ್ಲ ಸೇರಿ 1 ರೂಪಾಯಿ 20 ಪೈಸೆ ಆಗುತ್ತೆ. 600 ಬರಲಿ 800 ರೂಪಾಯಿ ಬಂದು. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ರಾಮು. ಬಾಬು. ಇನ್ನೇನು ಸರ್? ಆಮೇಲೆ ಸರ್ ಅಧ್ಯಕ್ಷರು ಲೆಟ್ರ್ ಕೊಟ್ಟಿದ್ವಿ, ಅವ್ರು ಜೀವಾಗ ಹಾಕೊಂಡಿಲ್ಲ. ಮಾತಾಡೋಣ ಅಂತಾರೆ, ಮಾತಾಡಕ್ಕೆ ಬರ್ಬೋದು. ಈ ಕಾಲು ಚೀಲ ತರೋದು ಸ್ವಲ್ಪ ಸಮಸ್ಯೆ ಐತಿ. ಅದಕ್ಕೆ 20% ಕೊಡ್ಬೇಕಂತ ಕೇಳಿದ್ವಿ. ಅದ್ರ ಬಗ್ಗೆ ನಾವು ಕೆಲಸ ಮಾಡಂಗಿಲ್ಲ ಅಂತೇಳಿ ನಮ್ಮ ಬಂದು ಹೇಳಿದ್ದವ್ರಿಗೆ ನಾವೆಲ್ಲ ಬಂದ್ ಮಾಡ್ಕೊಂಡು ಕೂತ್ವಿ. ಎಷ್ಟು ಏರ್ಸ್ಬೇಕು ಸರ್ ಕೂಲಿ? 20% ಅಂದ್ರೆ ಎಷ್ಟು ಕೊಡ್ತಾ ಇದ್ರಿ? 20%. ಮುಂಚೆ ಎಷ್ಟು ಕೊಡ್ತಿದ್ರು? ಖಾಲಿ ಚೀಲ ಸಮಸ್ಯೆ ಐತೆ ಸರ್. ಒಂದು ಖಾಲಿ ಚೀಲ ಸಮಸ್ಯೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಹನುಮಂತ. ಅಧ್ಯಕ್ಷ ಹಮಾಲಿ ಸಂಘ APMC. ಸಮಸ್ಯೆ. ಅವರು ಬರ್ತೀವಿ ಅಂತಾರ, ಒಂದು 10 ದಿವಸಲಿದ್ದ ನಾವು ಬರೀ ಕಾಯೋದಾಗ್ಬಿಟ್ಟು 3 ಗಂಟೆವರೆಗೆ ಕಾಯೋದು, ವಾಪಸ್ ಹೋಗೋದು, ಬರೋದೇ ಇಲ್ಲ. ಇವಾಗ ಬರ್ತೀವಿ ಅವಾಗ ಬರ್ತೀವಿ ಅಂತಂದು ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ರೆಸ್ಪಾನ್ಸ್ ತಗೊಂಡ್ಬಲ್ಲ ಟ್ರೇಡಿಂಗ್. APMC ಹೇಳಿದಾರೆ ಸರ್ ಇವತ್ತು ಬಂದ್ ತಿಳಿಸಿದ್ವಿ, ಲೆಟರ್ ಕೊಟ್ಟಿದ್ದೀವಿ, ಪೊಲೀಸ್ ಸ್ಟೇಷನ್ಗೆ ಒಂದು ಕೊಟ್ಟಿದ್ದೀವಿ, APMC ಸೆಕ್ರೆಟರಿ ಆಫೀಸ್ಗೆ ಒಂದು ಕೊಟ್ಟಿದ್ದೀವಿ, ದಳ್ಳಾಳ ಅಂಗಡಿ ಅಧ್ಯಕ್ಷರಿಗೆ ಒಂದು ಕೊಟ್ಟಿದ್ದೀವಿ. ಅದೇ ಇಬ್ಬರು ಕೆಲಸ ಮಾಡಿದ್ರೆ ಒಬ್ಬ ಖಾಲಿ ಚೀಲ ತರೋದಕ್ಕೆ ತಿರ್ಗಾಡ್ಕೊಂಡು ಬೇರೆ APMC ಅಲ್ಲಿ ಸೇಮ್ ಇದೆ. ಬೇರೆ APMC ಅಲ್ಲಿ ಎಲ್ಲ ಅವರೇ ತಂದಾಕ್ತಾರೆ ಸರ್. ಟ್ರೇಡಿಂಗ್ ಅವ್ರಿಗೆ ಎಲ್ಲಿ ಮಾಲ್ ಆಗಿರುತ್ತೆ ಆ ಅಂಗಡಿಗೆ ಟ್ರೇಡಿಂಗ್ ಅವ್ರು ವೇಸ್ಟ್ ಆಗಿರ್ತಾವ, ಅಲ್ಲಿ ಗಟ್ಟುಗಳು ಅವರೇ ಹೊಡೆದು ಬಿಡ್ತಾರೆ. ಟ್ರೇಡಿಂಗ್ ಅವರು ವೇಸ್ಟ್ ಆಗಿ ಅವ್ರು ತೂಕಗಳು ಹಾಕ್ತಾರೆ. ಇಲ್ಲಿ ಹಂಗಿಲ್ಲ ಸರ್. ಇವತ್ತು ಒಂದಿನ ಮಾಡಿರಾ ಇಲ್ಲ ಕಂಪ್ಲೀಟ್? ಇಲ್ಲ ಸರ್, ಇದು ಸ್ವಲ್ಪ ಅವ್ರು ಬಂದು ಮಾತಾಡಿದ್ರೆ ವರ್ಕ್ ಮಾಡ್ತಾರೆ. ಅವ್ರು ಬರ್ಬೋದು. ಒಂದ್ ಅಂಗಡಿಗೆ 4 ಅಮಾಲ್ರು ಇದ್ರೆ 3 ಕೆಲಸ ಮಾಡ್ತಾರ. ಒಬ್ರು ಅದೇ ಕೆಲಸ ಅವ್ರು ಖಾಲಿ ಚೀಲ ಅವ್ರು ಕೆಲಸ ಮಾಡ್ಬೇಕಾಗತ್ತೆ. ನಾವ್ ಏನ್ ಕೇಳ್ತಾ ಇದ್ವಿ ಅವ್ರಿಗೆ 20% ವರ್ಷ ಐತಲ್ಲ 1 ರೂಪಾಯಿಗೆ ಎಷ್ಟೇ 20% ಏರ್ಸಿ ಅಂತ ಕೇಳ್ತಾ ಇದ್ವಿ ಅಷ್ಟೇ. ಅದಾಯ್ತು ಇವತ್ತು ನಾಳೆ ಅಂತೇಳಿ ಇಷ್ಟು 10 ದಿವಸ ದುಬ್ಬಿದ್ರು. ನಾವು 10 ದಿವಸ ಕೆಳಗೆ ಲೆಟರ್ ಕೊಟ್ಬಿಟ್ಟಿವಿ, ಸೆಕ್ರೆಟರಿಗೆ, ಸ್ಟೇಷನ್ಗೆ ಎಲ್ಲ ಲೆಟರ್ ಕೊಟ್ಟಿವಿ. ನಾವು ಏನೋ ಇವ್ರು ಖರೀದಾರ ಕೊಟ್ಟಿವಿ. ದಲಾಲ್ ಅಂಗಡಿ ಅಂತ ಆಲ್ರೆಡಿ 20% ಐತೆ, ಅವ್ರು ಏರ್ಸ್ಬಿಟ್ರು. ಅವ್ರದ್ದೇನು ಪ್ರಾಬ್ಲಮ್ ಇಲ್ಲ. ಏನಿದ್ರೆ ಖರೀದಾರದ್ರೆ ಪ್ರಾಬ್ಲಮ್ ಇರೋದು ಸರ್. ಇದೊಂದು ಬಗೆಹರಿದ್ರೆ ನಾವು ಕೆಲಸ ಮಾಡಕ್ ರೆಡಿ ಇದೀವಿ ಸರ್. ಕೂಲಿ ಜಾಸ್ತಿ ಮಾಡಬೇಕು. ಅದೇ ಹೇಳಿ ಮಾಡೋದು ಸ್ಟ್ರೈಕ್ ಐತಿ. ಕೂಲಿ ಜಾಸ್ತಿ ಮಾಡ್ಬೇಕಂತೇಳಿ ಸ್ಟ್ರೈಕ್ ಮಾಡ್ತಾ ಇದಾರ. ನಾವು ಮಾಲ್ ಬಂದಿವಿ. ಇವತ್ತು ವ್ಯಾಪಾರ ಇಲ್ಲ, ಇಷ್ಟ ಹಾಕಿ ಸುಮ್ಮನೆ ಒಂದಿನ ಲಾಸ್. ಒಂದ್ ದಿವಸ ಲಾಸ್ ಬರ್ತದೆ. ಹೋಗಿ ಬರೋ ಚಾರ್ಜ್ ಎಲ್ಲ ಹೋಗಿ ಬಂದ್ರೆ ಲೇಟ್ ಆಗ್ತದೆ. ನಾಳೆ ನಾಡ್ದ ಅಂತಂದಾರ. ಯಾವತ್ತ ಡಿಕ್ಲೇರ್ ಆಗ್ತಾ ಗೊತ್ತಿಲ್ಲ. ಅವ್ರಿಗೆ ಮಾಡೋದು ಸ್ಟ್ರೈಕ್. ಯಾವ ಸರ್ ನಿಮ್ದು? ಒಂದು ಪೂರ್ತಿ ಹೆಸರು ಸರ್ ನಿಮ್ದು? ಶಿವಶಂಕರ್. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.